ಹೀಗಾಗಿ ಅವ್ರು ಬಸನಗೌಡಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಯಾವ್ದ್ರ ವಿಚಾರದಲ್ಲಿ ನಾವು ಜಿ ಕ್ಯಾಟಗರಿ ಸೈಟ್ಸ್ ತೊಗೊಂಡಿಲ್ಲ ಬೆಂಗಳೂರಲ್ಲಿ ಶಾಸಕರಾಗಿ. ಯಾಕೆ ನಮ್ಮ ತಂದೆಯವರು ತೊಗೊಂಡಿದ್ರು ಅಂಥೇಳಿ, ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು, ಭಾಳ ಜನ ಜಿ ಕ್ಯಾಟಗರಿ ಸೈಟ್ ತೊಗೊಂಡಿದ್ದಾರೆ. ಅದನ್ನ ಸೈಟ್ ತೊಗೊಂಡಿಲ್ಲ, ಅದಕ್ಕೆ ಜಿ ಕ್ಯಾಟಗರಿ ಸೈಟ್ಸ್ ಅದು ತೊಗೊಂಡಿಲ್ಲ. ಅಪ್ಪ ನನಗೆ ಅದು ಗೊತ್ತದು. ಇವ್ರು ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘದ ಒಬ್ಬ ಹೋಗಿ ಹೇಳ್ತಿದ್ದ ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಐತಿ. ಹೌದು, ನಾ ತಿರುಗುಂದಿ ಐತಿ 2022ರಾಗ ತಿರುಗುಂದಿ ಅಲ್ಲ, ಮಕಣಾಪುರದಾಗ ನಾನು 2022 ತೊಗೊಂಡು ಈ ಥರ ತೊಗೊಂಡಿದ್ದೀನಿ. ತಿರುಗುಂದಿ ಹತ್ತಿದ ನಾವು 1 ಎಕರೆ ತೊಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KID ಇದು ಮಾಡ್ತಾಯಿದ್ದೀವಿ. ಅದು ಯಾಕೆ ಮಾಡಾಕತ್ತೀವಿ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ. ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು, ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ, ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ತಂದು ಕೊಡಿಸುವಂಥದ್ದು ಮಾಡ್ತೇವೆ. ಅವತ್ತು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ, ಇದು ಆಗಲಿ, ಇಂಡಸ್ಟ್ರಿ ಇದು ಬರಲಿ ಅಂತ ಮಾಡ್ತಾಯಿದ್ವಿ. ಯಾರೊಬ್ಬ ಹೇಳಿದ ಹೆಸರು ಹೇಳಿದ್ರೆ ನನಗೆ ಹೋಗಿ ಎಂ ಬಿ ಪಾಟೀಲ್ ನಂದಲ್ಲಿ ತಿರುಗುಂದಿದಾಗ ನಾನು ಭೂಮಿ ಇರಲಿಲ್ಲ, ಮಕಣಾಪುರದಾಗ ನಾನು ತೊಗೊಂಡಿದ್ದೆ. 2022ರಿಂದ ಐತಿ ಈ ಥರ ನಾವು ತೊಗೊಂಡಿದ್ವಿ. ಅಂದರೆ ಯಾವ ಈಸ್ ಮಿಸ್ಲೆಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬೇಕಾದ್ರೆ ಅದನ್ನೂ ಒಂದು ಬೇಕು ತೊಗೊಂಡಿರಲ್ಲ, ಮಕಣಾಪುರ ಲ್ಯಾಂಡ್ ಬೇಕಾದ್ರೆ SNR ರೋಡ್ಗೆ ಬೇಕಾದ್ರೆ ದಾನ ಮಾಡ್ತೀನಿ, ನಾನು ತೊಗೊಂಡು ಹೋಗ್ಬೇಕಾರೆ ಕೊಡ್ತೀನಿ ನಾನು. ನನಗೇನು ಇದ್ರ ಮೇಲೆ ಆಸೆ ಇಲ್ಲ. ನಾನು ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದು ಕೊಟ್ಬಿಡ್ತೀನಿ, ಒಂದು ತೊಗೊಳ್ಳಿ ಬೇಕಾದ್ರೆ. ಈ ಥರ ಸುಮ್ಮನೆ ಲೂಸಾಗಿ ಮಾತಾಡೋದು. ಎಂ ಬಿ ಪಾಟೀಲ್ರು ಹಿಂದೆ ಹೋದಾರ, ಇನ್ನೊಂದು ದಿನ ಹೇಳಿದೆ, ಇನ್ನೊಂದು ದಿನ ಇರಲ್ಲ, ಇನ್ನೊಬ್ರು ಯಾರೋ ಇದಾರ, ಧರ್ಮ ಒಡೆಯವ್ರದಾರ. ಮತ್ತೆ ಮಾದೇವ್ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕೊತ್ತಿಗೆ ಒಂದು, ಈಗ ಒಂದು. ತುಂಬ ಎಕ್ಸ್ಪೋಸ್ ಆಗಬೇಡ್ರಿ. ನಾವು ಒಂದ್ಸಲ ಹಚ್ಚಿದ್ದು ಒಂದು ದಂಡಿಗಸ್ತೇನೆ, ಯಾವುದೂ ಬಿಡೋದಿಲ್ಲ. ಗಟ್ ಹೊಲಾಗೋ ಮನೆಗೋ ನಮ್ಮ ತೆರಿ ಅವ್ರಿಗೂ ಗೊತ್ತದವು. ಇಟ್ಟೆಲ್ಲ ನಿಮ್ಮ ಹಿಂದಲೇ ಇಟ್ಕೊಂಡ ಭಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾನು ಹೇಳಕ್ಕೆ ಹೋಗಲ್ಲ, ಅದು ತೋರ್ಸಕ್ಕೆ ಹೋಗಲ್ಲ. ನಿಮ್ಗೆ ಅದು ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸತ್ಯ ಅನ್ಬೇಕು. ಪ್ರಧಾನಮಂತ್ರಿ ಏನು ಹೇಳೋದೂ ಬೇಕು, ಇವ್ರು ಹೇಳೋದ್ರೂ ಬೇಕು, ಎಲ್ಲನೂ ಬೇಕಲ್ಲ. ಇವತ್ತು ಒಂದು ವಿವಾದದಾಗ ಇವರೆಲ್ಲರೂ ಕೂಡಿ ಏನಾಯ್ತು, ಎಂ ಬಿ ಪಾಟೀಲ್ರ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತೆ. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ ಪಾಠಾಗ. 2018ರಾಗ ನಾನು ಹೇಳ್ತೀನಿ, ನಿಮಗೂ ಗೊತ್ತಿದೆ, ಭಾಳಷ್ಟು ಮಂದಿ ಇಲ್ಲಿದ್ದರು, ಬಸವರಾಜ್ ನೀವು ಇರಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಆಯಿತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿಯವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗಲ್ಲ. ಅದಕ್ಕೆ 75,000 ಜನ ಸೇರಿದರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈಗ ಒಂದು ನಡೆದ ಪ್ಲ್ಯಾನ್ ನಡೆದ, ನನಗೆಲ್ಲ ಹೇಳ್ತಿರ್ತಾರೆ, ಇವ್ರು ಹಿಂದೆ ಸುತ್ತಮುತ್ತಿದ್ದಂಥವ್ರು ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ BJP ಅವ್ರು ಮಾಡೋರು. RSS BJP RSS ಇವರೇ ವೋಟರ್ಸು.